ಇಲ್ಲ ಅಲ್ಲಿ ನಗರ ಇಲ್ಲಿಡ್ರಿ ಏನ್ ಸರ ನೀವೇನು ನಮ್ಮನೇನು ಊಟ ಏ ಅವ್ರ ಸಂಗರ ತೇದಲ್ರಿ ಅವಾಜ್ ಹೆಂಗ್ ಮಾಡತ್ ನೋಡ್ಸರದ ಇಲ್ಲ ಅದು ಹೊಟ್ಟೆಲಿ ಇದ್ದಾರೆ ನೋಡಿ ಈ ಕಡೆ ನೀವು ನೋಡ್ರಿ ಫ್ರೆಂಡ್ಸ್ ನಮಸ್ಕಾರ, ನಾನು ನಿಮ್ಮ ಸ್ನೇಕ್ ಸಮೀರ್. ಇವತ್ತು ಧಾರವಾಡ ಸಿಟಿ ಮುಗುದ ಗ್ರಾಮದಾಗ ಒಂದು ನಾಗರವನ್ನ ರೆಸ್ಕ್ಯೂ ಮಾಡಿದ್ವಿ. ಅದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಐತಿ ಮುಗುದ್ದಾಗ. ಆ ಮುಗುದ್ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಬಂದಿತ್ತದ. ಅದನ್ನು ನಾವು ಧಾರವಾಡಿಂದ ಹೋಗಿ ಅದನ್ನು ರೆಸ್ಕ್ಯೂ ಮಾಡಿದ್ವಿ. ರೆಸ್ಕ್ಯೂ ಮಾಡಿ ಈಗ ಗಾಡಿಗೆ ಅದನ್ನು ರಿಲೀಸ್ ಮಾಡಕ್ಕೆ ಬಂದೇವಿ. ಇದು ನಾಗರಾವ, ಇದು ವಿಷಕಾರಿ ಹಾವು. ಇದರಲ್ಲಿ ನ್ಯೂರೋಟಾಕ್ಸಿಕ್ ಅಂಥೇಳಿ ವಿಷ ಬರ್ತೈತಿ. ಇದು ಕಡಿತಂತಂದ್ರೆ ಮನುಷ್ಯನ ನರ್ವಸ್ ಸಿಸ್ಟಮನ್ನು ಹಾಳು ಮಾಡಿ ಹಾರ್ಟ್ ಅಟ್ಯಾಕ್ ಮಾಡಿ ಮನುಷ್ಯಕ್ಕೆ ಸಾವು ಹಿಡಿಯುವಂಥ ಕೆಲಸನ ಮಾಡ್ತೈತಿ. ದಯವಿಟ್ಟು ಯಾರು ಹಾವುಗಳನ್ನು
ಗೊತ್ತಿಲ್ಲದ ಯಾರು ಹಿಡಿಯಕ್ಕೆ ಹೋಗ್ಬೇಡ್ರಿ. ಇತ್ತೀಚೆಗೆ ನಾನು ನೋಡೇನಿ ಹೊಸಪೇಟೆದಾಗ ಒಂದು ಹುಡುಗ ರಸಲ್ ವೈಪರನ್ನು 16 ವಯಸ್ಸಿನ ಹುಡುಗ ರಸಲ್ ವೈಪರನ್ನು ಹಿಡಿಯಕ್ಕೆ ಹೋಗಿ ತನ್ನ ಜೀವನ ಕಳ್ಕೊಂಡಾನ. ತಂದೆ ತಾಯಿ ಎಷ್ಟು ಅವ್ರ ಕಷ್ಟ ಅನುಭವಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತ. ದಯವಿಟ್ಟು ಯಾರು ಹಾವಿನ ಬಗ್ಗೆ ಗೊತ್ತಿಲ್ಲದ ಅದನ್ನೇನು ಹಿಡಿಯಕ್ಕೆ ಹೋಗ್ಬೇಡ್ರಿ. ಹಿಡಿಯೋರು ಏನೈತಲ್ಲ ಅದನ್ನು ನೀವು ಸ್ಟಿಕ್ ಹಿಡ್ಕೊಂಡು ಸೇಫ್ಟಿಲೇ ನೀವು ಅದನ್ನು ಹಾವು ಹಿಡೀರಿ. ಈ ಥರ ಹೋಗಿ ಅದನ್ನು ಹೆಡ್ ಅಟ್ಯಾಕ್ ಮಾಡೋದಾಗಲಿ, ಫ್ರೀ ಹ್ಯಾಂಡ್ಲಿಂಗ್ ಮಾಡೋದಾಗಲಿ, ಸ್ಟಂಟ್ ಮಾಡೋದಾಗಲಿ ಈ ಥರ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜೀವನ ಕಳ್ಕೊಂಡು ನಿಮ್ಮ ತಂದೆ ತಾಯಿನ ಕಷ್ಟ ಕೊಡಕ್ಕೆ ಹೋಗ್ಬೇಡ್ರಿ. ಇದು ಹಾವು ಈಗ ನಾನು ಫಾರೆಸ್ಟಿಗೆ ರಿಲೀಸ್ ಮಾಡ್ತೇನೆ ನೋಡಿರಿ. ನೋಡಿ ಫ್ರೆಂಡ್ಸ್, ಇದು ನಾಗರಾಮ. ಈಗ ಹಾವನ್ನ ನಾವು ಫಾರೆಸ್ಟಿಗೆ ರಿಲೀಸ್ ಮಾಡಂತೇವೆ. ಅಗ್ಯ ನಡಿ ನಡಿ ಹೋಗ. ಈಗ ಹಾವಿನ ನಾವು ರಿಲೀಸ್ ಮಾಡೇವಿ. ದಯವಿಟ್ಟು ಯಾರು ಹಾವನ್ನು ಹಿಡಿದ ಅದನ್ನು ಸ್ಟಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಇಂಥವೆಲ್ಲ ರಿಸ್ಕ್ ಕೆಲಸನ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಕ್ಕಪಕ್ಕ ಯಾರು ರೆಸ್ಕ್ಯೂರ್ಗಳು ಅದಾರ, ಹಾವು ಹಿಡಿಯೋರು ಅದಾರ, ಅವ್ರನ್ನ ಕರೆಸಿ ಅದನ್ನು ಹಾವನ್ನು ರೆಸ್ಕ್ಯೂ ಮಾಡಿಸಿ ಅಂಥೇಳಿ ಎಲ್ಲರಿಗೂ ನಮಸ್ಕಾರ.